ಸಮಿತಿ ರಿಜಿಸ್ಟರ್ಡ್ ಕೃಷ್ಣಾಪುರ ಕಾಟಿಪಳ. ನಮ್ಮ ಗಣೇಶೋತ್ಸವ ಸಮಿತಿಯ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಲು ಈ ಪತ್ರಿಕಾಗೋಷ್ಠಿಯನ್ನು ವ್ಯವಸ್ಥೆಗೊಳಿಸಿದ್ದೇವೆ. ಪತ್ರಿಕಾಗೋಷ್ಠಿಯನ್ನು ಇವತ್ತು ನಡೆಸುವವರು ನಮ್ಮ ಸಮಿತಿಯ ಮಾನ್ಯ ಅಧ್ಯಕ್ಷರಾದ ಶ್ರೀ ತಿಲಕರಾಜ್ ಕೃಷ್ಣಾಪುರ. ವೇದಿಕೆಯಲ್ಲಿರುವವರು ಶ್ರೀ ಪಿ ಸುಧಾಕರ ಕಾಮತ್, ಶ್ರೀ ಲಕ್ಷ್ಮೀಶೇಖರ ದೇವಾಡಿಗ, ಶ್ರೀ ಪ್ರಶಾಂತ್ ಕುಮಾರ್ ಮೂಡಾಯ್ಕೋಡಿ, ಮೂವರು ಕೂಡ ಉಪಾಧ್ಯಕ್ಷರು. ಶ್ರೀ ವಿಠಲ ಶೆಟ್ಟಿ ಸಮಿತಿಯ ಕೋಶಾಧಿಕಾರಿ, ಶ್ರೀ ರಾಕೇಶ್ ಕೋಟ್ಯಾನ್ ನಮ್ಮ ಸಮಿತಿಯ ಸಾಂಸ್ಕೃತಿಕ ಕಾರ್ಯದರ್ಶಿಗಳು, ನಾನು ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕೃಷ್ಣಾಪುರ ಹಾಗೂ ಜೊತೆ ಇರುವವರು ಶೇಖರ ದೇವಾಡಿಗ ಕೃಷ್ಣಾಪುರ. ಎಲ್ಲ ಪತ್ರಿಕಾ ಬಂಧುಗಳಿಗೆ, ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ವತಿಯಿಂದ ಸ್ವಾಗತವನ್ನು ಕೋರುತ್ತಾ ಪತ್ರಿಕಾಗೋಷ್ಠಿಯನ್ನು ನಡೆಸುವಂತೆ ಶ್ರೀ ತಿಲಕರಾಜ್ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ರಿಜಿಸ್ಟರ್ಡ್ ಕೃಷ್ಣಾಪುರ ಕಾಟಿಪಳ್ಳ ನಮ್ಮ ಸಂಸ್ಥೆಯು ಈ ವರ್ಷ 48ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ 47 ವರ್ಷಗಳಲ್ಲಿ ನಮ್ಮ ಸಂಸ್ಥೆ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನು, ಅದು ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಕಲಾ ಕ್ಷೇತ್ರ ಇರ್ಬೋದು, ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ವಿಶೇಷವಾಗಿ ನಾವು ನಮ್ಮ ಕೃಷ್ಣಾಪುರದ ಸರ್ಕಾರಿ ಶಾಲೆಯಲ್ಲಿರುವಂಥ ಮಕ್ಕಳಿಗೆ, ಅಲ್ಲಿ 1ನೇ ತರಗತಿಗೆ ಸೇರುವಂಥ ಮಕ್ಕಳಿಗೆ ಒಂದು ನಿರ್ದಿಷ್ಟ ಮೊತ್ತವನ್ನು ಠೇವಣಿ ಇಟ್ಟು ಸರ್ಕಾರಿ ಶಾಲೆಯನ್ನು ಉಳಿಸುವಂಥ ಒಂದು ಕೆಲಸದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಜೊತೆಗೆ ನಮ್ಮ 5ನೇ ಬ್ಲಾಕ್ನ ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳಿಗೆ ಪ್ರತಿ ವರ್ಷ ಕೂಡ ಅಲ್ಲಿನ ಹಳೆ ವಿದ್ಯಾರ್ಥಿ ಸಂಘದ ಜೊತೆ ಸೇರಿಕೊಂಡು ಉಚಿತವಾಗಿರ್ತಕ್ಕಂಥ ನೋಟ್ಬುಕ್ಗಳನ್ನು, ಬ್ಯಾಗ್ಗಳನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಜೊತೆಗೆ ವನ ಮಹೋತ್ಸವ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಈ ಹಿಂದೆ ನಾವು ಕಲೆಯನ್ನು, ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಗಂಡು ಕಲೆ ಯಕ್ಷಗಾನ, ಇದು ಮುಂದಿನ ಪೀಳಿಗೆಗೂ ಮುಂದುವರಿಬೇಕು ಅನ್ನುವಂಥ ದೃಷ್ಟಿಯಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಆನಂತರ ಮುಂದಿನ ವರ್ಷದಲ್ಲಿ ಸೀತಾರಾಮ ಕಲ್ಯಾಣ ಅನ್ನುವಂಥ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ 7 ಜೋಡಿಗಳಿಗೆ ಉಚಿತವಾಗಿರ್ತಕ್ಕಂಥ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ. ಜೊತೆಗೆ ಜನಪದ ನೃತ್ಯ ಅಂತರ್ಜಿಲ್ಲಾ 3 ಜಿಲ್ಲೆಗಳ ಕಲಾವಿದರಿಗೆ ಜನಪದ ನೃತ್ಯ ಸ್ಪರ್ಧೆಯನ್ನು ಕೂಡ ಮಾಡಿದ್ವಿ. ಕಳೆದ ವರ್ಷ ಕುಣಿತ ಭಜನಾ ಸ್ಪರ್ಧೆಯನ್ನು ಮಾಡಿದ್ವಿ. ಈ ಬಾರಿ ನಮ್ಮ ತುಳುನಾಡಿನ ಏನು ಕಲಾರಂಗ ಇದೆ, ನಾಟಕ ರಂಗ ಇದೆ, ಹವ್ಯಾಸಿ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಡಬೇಕು, ಅವರ ಪ್ರತಿಭೆಯನ್ನು ಬೆಳಕಿಗೆ ತರುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಕೃಷ್ಣಾಪುರ ರಂಗಪರ್ವ 2026 ಅನ್ನುವಂಥ ಹೆಸರಿನಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಮತ್ತು ಮುಂಬೈ ಈ 4 ಭಾಗಗಳ ಹವ್ಯಾಸಿ ಕಲಾವಿದರಿಗೆ ನಾಟಕ ಸ್ಪರ್ಧೆಯನ್ನು ಆಯೋಜಿಸ್ತಾ ಇದ್ದೇವೆ. 6ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ 7 ದಿವಸ ದಿನ ಸಂಜೆ 6 ಗಂಟೆಯಿಂದ ಈ ನಾಟಕ ಸ್ಪರ್ಧೆ ಪ್ರಾರಂಭ ಆಗ್ತದೆ. ದಿವಸಕ್ಕೆ 1 ನಾಟಕ ತಂಡಕ್ಕೆ ಅವಕಾಶ ಇರ್ತದೆ. ಈಗಾಗಲೇ ಸುಮಾರು 13 ತಂಡಗಳು ನಮ್ಮಲ್ಲಿ ನೋಂದಾವಣೆಯನ್ನು ಮಾಡಿಕೊಂಡಿವೆ. ಅದರಲ್ಲಿ ನಮ್ಮ ಆಯ್ಕೆಗಾರರು ಆಯ್ಕೆ ಮಾಡಿದಂಥ 7 ತಂಡಗಳಿಗೆ ಅವಕಾಶವನ್ನು ಕೊಟ್ಟು ವಿಜೇತ ತಂಡಕ್ಕೆ ನಾವು ಪ್ರಥಮ ಬಹುಮಾನವನ್ನು ಪಡೆಯುವಂಥ ತಂಡಕ್ಕೆ ₹50,000 ಬಹುಮಾನ ಜೊತೆಗೆ ಶಾಶ್ವತ ಫಲಕ, ದ್ವಿತೀಯ ಸ್ಥಾನವನ್ನು ಪಡೆಯುವವರಿಗೆ 35,000 ಮತ್ತು ಪ್ರಶಸ್ತಿ ಫಲಕ, ತೃತೀಯ ಸ್ಥಾನ 25,000 ಮತ್ತು ಪ್ರಶಸ್ತಿ ಫಲಕ, ಮತ್ತು ಭಾಗವಹಿಸಿದಂಥ ಎಲ್ಲ ತಂಡಗಳಿಗೆ, ವಿಜೇತ ತಂಡಗಳನ್ನು ಹೊರತುಪಡಿಸಿ ಉಳಿದ ತಂಡಗಳಿಗೆ ₹8,000 ಗೌರವ ಧನವನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಜೊತೆಗೆ
ವೈಯಕ್ತಿಕ ಪ್ರಶಸ್ತಿಗಳು, ಅದು ಉತ್ತಮ ನಟ ಇರ್ಬೋದು, ನಾಯಕ ನಟ, ನಾಯಕ ನಟಿ, ಖಳನಟ ಮತ್ತು ಉತ್ತಮ ನಿರ್ದೇಶಕ, ಈ ರೀತಿ ಬೇರೆ ಬೇರೆ ವೈಯಕ್ತಿಕ ಬಹುಮಾನಗಳನ್ನು ಕೂಡ ಕೊಡುವಂತಹ ಯೋಚನೆಯನ್ನು ಮಾಡಿದ್ದೇವೆ. ಇದು ರಂಗಪರ್ವ ಆದರೆ ನಮ್ಮದು 48ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ. ನಮ್ಮ ಧಾರ್ಮಿಕ ನಂಬಿಕೆಯಲ್ಲಿ 48 ಅಂತ ಹೇಳಿದ್ರೆ ಒಂದು ಮಂಡಲ ಪೂರ್ಣ ಆದಾಗೆ. ಅದರಿಂದಾಗಿ ಈ ಒಂದು ಗಣೇಶೋತ್ಸವ ಪ್ರಾರಂಭ ಆಗಿ ಒಂದು ಮಂಡಲ ಆಗುವಂಥ ಸಂದರ್ಭದಲ್ಲಿ ಗಣಪತಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಕೊಡಬೇಕು, ಸೇವೆಯನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯನ್ನು ಯೋಚನೆ ಮಾಡಿಕೊಂಡು ನಾವು 2ನೇ ದಿವಸ ಅಂದರೆ 15ನೇ ದಿವಸ ನಾವು ಮೂಡಪ್ಪ ಸೇವೆಯನ್ನು ಮಾಡುವುದು ಅಂತ ಯೋಚನೆ ಮಾಡಿದ್ದೇವೆ. ಸಾಮಾನ್ಯವಾಗಿ ಸಾರ್ವಜನಿಕ ಗಣೇಶೋತ್ಸವಗಳಲ್ಲಿ ಮೂಡಪ್ಪ ಸೇವೆ ಭಾರಿ ಅಪರೂಪ ಮತ್ತು ಗಣಪತಿ ದೇವರಿಗೆ ಬಹಳಷ್ಟು ಪ್ರಿಯವಾಗಿರ್ತಕ್ಕಂಥ ಸೇವೆ ಅದು. ಆ ಸೇವೆಯನ್ನ ಒಂದು ಮಂಡಲ ಪೂರ್ಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಸೇವೆಯನ್ನ ನಾವು ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಅದರ ಜೊತೆಗೆ 48 ತೆಂಗಿನಕಾಯಿಯ ಗಣಹೋಮ, ಇದು ಅಲ್ಲದೆ ಮಾಮೂಲಿಯಾಗಿ 3 ದಿವಸ ನಮ್ಮ ಉತ್ಸವ ನಡೀತದೆ, 14, 15, 16 3 ದಿವಸ ಉತ್ಸವಗಳಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದು ನೃತ್ಯ, ಯಕ್ಷಗಾನ, ನಾಟಕ, ಈ ರೀತಿಯ ಎಲ್ಲ ಯಾರು ಕಲಾವಿದರಿದ್ದಾರೆ ಕಲಾವಿದರಿಗೂ ಪ್ರೋತ್ಸಾಹ ಸಿಗಬೇಕು, ಎಲ್ಲ ರೀತಿಯ ಕಲಾಸಕ್ತರಿಗೂ ಕೂಡ ಮನೋರಂಜನೆ ಸಿಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಒಟ್ಟು 48ನೇ ವರ್ಷದ ನಮ್ಮ ಗಣೇಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ. ಇದರ ಜೊತೆಗೆ 5ನೇ ತಾರೀಕಿಗೆ ಈ ನಾಟಕೋತ್ಸವ ಪ್ರಾರಂಭ ಆಗೋದಕ್ಕಿಂತ ಮುಂಚಿನ ದಿನ ಮಕ್ಕಳ ಹಬ್ಬ ಅಂತೇಳಿ ನಮ್ಮ ಪರಿಸರದ ಶಾಲಾ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ಅಲ್ಲಿ ಬಹುಮಾನವನ್ನು ಕೊಡುವಂಥ ಒಂದು ಯೋಜನೆಯನ್ನು ಕಳೆದ ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದೇವೆ. ಈ ರೀತಿಯಾಗಿ 5ನೇ ತಾರೀಕಿನಿಂದ 16ನೇ ತಾರೀಕಿನವರೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಿಂದ ನಡೀಲಿಕ್ಕಿದೆ. ಈ ಒಂದು ಕಾರ್ಯಕ್ರಮ ಯಶಸ್ಸಾಗಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತಾ ಇದ್ದೇನೆ. ಹೌದು, ನಿಬಂಧನೆಗಳನ್ನು ನಾವೇನು ಹಾಕಿದ್ದೇವೆ ಅಂತ ಹೇಳಿದ್ರೆ, ಒಂದನೇದಾಗಿ ಅವರು ಭಾಗವಹಿಸುವಂಥವರು ಆ ಸ್ಕ್ರಿಪ್ಟ್ ಏನಿದೆ, ಯಾರು ಕರ್ತರು ಇರ್ತಾರೆ ಅವರ ಒಪ್ಪಿಗೆ ಪತ್ರಗಳನ್ನು ಅವರು ನಮಗೆ ಕೊಡಬೇಕು. ಯಾವುದು ಎಲ್ಲಿ ಕೂಡ ಅಲ್ಲಿ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥದ್ದು. ಜೊತೆಗೆ ಕನಿಷ್ಠ 10 ತಂಡ ಮುನ್ನಡೆಯಲ್ಲಿ, ಅಂದರೆ ಸ್ಟೇಜಲ್ಲಿ ಈ ತಂತ್ರಜ್ಞರನ್ನು ಹೊರತುಪಡಿಸಿ ಕನಿಷ್ಠ 10 ಜನ ಇರಬೇಕು, ಗರಿಷ್ಠ ಎಷ್ಟು ಬೇಕಾದರೂ ಇರಬಹುದು. ನಾಟಕದ ಅವಧಿ ಕನಿಷ್ಠ 2 ಗಂಟೆ ಇರಬೇಕು, ಗರಿಷ್ಠ 2.5 ಗಂಟೆ. 2 ಗಂಟೆಗಿಂತ ಕಡಿಮೆ ಇರಬಾರ್ದು, 2.5 ಗಂಟೆಗಿಂತ ಜಾಸ್ತಿಯೂ ಹೋಗಬಾರ್ದು. ಆಮೇಲೆ ಅವರಿಗೆ ಬೇಕಾದಂಥ ಏನು ಲೈಟ್ಸ್, ಮಿನಿಮಮ್ ಲೈಟ್ಸ್ ಏನಿದೆ ಅದನ್ನು ನಾವು ಕೊಡ್ತೇವೆ. ಅದಕ್ಕೇನಾದರೂ ಹೆಚ್ಚುವರಿ ಏನಾದರೂ ಅವರಿಗೆ ಅವಶ್ಯಕತೆ ಇದ್ದರೆ ಅವರು ಅದನ್ನು ವ್ಯವಸ್ಥೆ ಮಾಡಿಕೊಂಡು ಬರಬೇಕು. ನಾವು ಈಗಾಗಲೇ ಒಂದಷ್ಟು ಜನ ಕಾಂಟ್ಯಾಕ್ಟ್ ಮಾಡಿದ್ದೇವೆ. ಮೊನ್ನೆ ಇದರದ್ದು ಲೋಗೋವನ್ನು ನಮ್ಮ ಒಡಿಯೂರು ಸ್ವಾಮೀಜಿಗಳ ಕೈಯಿಂದ ಅನಾವರಣ ಮಾಡಿಸಿದ್ದೇವೆ. ಇನ್ನು ಇಲ್ಲಿನ ಅಧ್ಯಕ್ಷರು, ಕಲಾವಿದರ ಒಕ್ಕೂಟದ ಅಧ್ಯಕ್ಷರು ಕಿಶೋರ್ ಡಿ ಶೆಟ್ಟಿ ಅವರನ್ನೆಲ್ಲ ನಾವು ಅದಕ್ಕೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನಾಗಿ ಕರಿಬೇಕು ಅಂತ ಇದ್ದೇವೆ. ಮತ್ತು ಒಟ್ಟು ಆ ನಾಟಕ ತಂಡಗಳ ಸಹಕಾರ, ಈಗಾಗಲೇ ಬೇರೆ ಬೇರೆ ನಾಟಕ ಕಲಾವಿದರು ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಅಂತ ಗೊತ್ತಾದಾಗ ಅವರಾಗಿ ನಮಗೆ ಪ್ರೋತ್ಸಾಹ ಕೊಡುವಂಥ ದೃಷ್ಟಿಯಲ್ಲಿ ನಮ್ಮನ್ನು ಸಂಪರ್ಕ ಮಾಡ್ತಾ ಇದ್ದಾರೆ. ನಾವು ಕೂಡ ಈ ಎಲ್ಲ ಅವರ ಸಂಘದ ಪ್ರಮುಖರು ಯಾರಿದ್ದಾರೆ ಅವರನ್ನು ವೈಯಕ್ತಿಕವಾಗಿ ಭೇಟಿಯಾಗಿ ಅವರ ಸಹಕಾರವನ್ನು ಕೋರುವವರಿದ್ದೇವೆ. ಈಗಾಗಲೇ 13 ತಂಡಗಳು ನೋಂದಣಿಯಾಗಿದೆ. ಅದರಲ್ಲಿ ಅವಕಾಶ ಕೊಡುವಂಥದ್ದು 7 ತಂಡಕ್ಕೆ ಮಾತ್ರ. ಅದನ್ನ ನಮ್ಮ ತೀರ್ಪುಗಾರರು ಅದರ ಕತೆ ಮತ್ತು ಆ ತಂಡದ ಹಿನ್ನೆಲೆಯನ್ನ ಯೋಚನೆ ಮಾಡಿಕೊಂಡು ಆಯ್ಕೆ ಮಾಡ್ತಾರೆ.